ತುಂಬಾ ಜನ ಯಾವ್ದಾದ್ರು ಜಾಬ್ ಆಫರ್ ಇದ್ರೆ ಹೇಳಿ ಅಂತ ಹೇಳ್ತೀರಾ. ಅದೇ ಇನ್ಫಾರ್ಮೇಶನ್ ಕೊಟ್ಟಾಗ ಆ ಆಪರ್ಚುನಿಟಿನ ಬಳಸ್ಕೊಳ್ಳೋದಿಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಆ್ಯಸ್ ಯೂಶುವಲ್ ಮಾರ್ನಿಂಗ್ ರೊಟೀನ್ ಇದ್ದಿದ್ದೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಜೊತೆಗೆ ನಮ್ಮ ಮನೆಯವರು ಪೂಜೆ ಮಾಡಿದ್ರು. ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಇಬ್ರು ಒಟ್ಟಿಗೆ ಕೂತ್ಕೊಂಡು ತಿಂಡಿನೆಲ್ಲ ಮುಗಿಸ್ಕೊಂಡ್ವಿ. ಜೊತೆಗೆ ಸ್ವಲ್ಪ ಸೀಬೆಹಣ್ಣು ಇತ್ತು, ಇದನ್ನ ತಿಂದ್ರೆ ನನಗಾಗಲ್ಲ, ಆದ್ರೂ ಕೂಡ ತಿನ್ನ ಆಸೆ ಬಿಡಲ್ಲ. ಇನ್ನು ಎಲ್ಲ ಕೆಲಸ ಮುಗಿಸ್ಕೊಂಡು ಫಟಾಫಟ್ ಅಂತ ಕೈಗೆ ಸಿಕ್ಕಿದ ಬಟ್ಟೆ ಹಾಕೊಂಡು ರೆಡಿಯಾಗಿ ನಮ್ಮ ಮನೆಯವರು ಕೂಡ ರೆಡಿ ಆದ್ರು. ಇನ್ನು ಒಂದು ವಿಡಿಯೋ ಮಾಡೋದಿತ್ತು ಅಂತ ಇಬ್ರು ಕೂಡ ಗಾಡಿ ಹತ್ಕೊಂಡು ಸೀದಾ ಟೌನ್ ಒಳಗಡೆ ಹೊರಟ್ವಿ. ಇನ್ನು ಈ ಶಾಪ್ ವಿಡಿಯೋ ನಾನು ಫ್ರೈಡೇ ಅಪ್ಲೋಡ್ ಮಾಡ್ತೀನಿ. ಆಫರ್ ಮಾತ್ರ ನಿಜವಾಗ್ಲೂ ಭಯಂಕರ ಇದೆ. ನಾನೇ ಕೇಳಿ ಒಂದ್ ಸೆಕೆಂಡ್ ಶಾಕ್ ಆಗೋದೆ. ಇನ್ನೇನು ಸಾಲಾಗಿ ಹಬ್ಬಗಳು ಶುರು ಆಗುತ್ತೆ. ಹುಡುಗಿರ್ ಜೊತೆ ಈ ಸಲ ನಮ್ಮ ಹುಡುಗರು ಕೂಡ ಮಿಣ್ಸೋದಕ್ಕೆ ಈ ತರ ಆಫರ್ಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಇನ್ನು ಅಲ್ಲಿ ಶಾಪಿಂಗ್ ಎಲ್ಲ ವಿಡಿಯೋ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಪ್ಲೇಸಿಗೆ ಬಂದ್ವಿ. ಈ ಅಕ್ಕನ ಆಲ್ರೆಡಿ ನನ್ನ ಬ್ಲಾಗ್ಸ್ ಅಲ್ಲಿ ನೋಡಿರ್ತೀರಾ. ಇವರು ಇವಾಗ ನಮ್ಮ ತಿಪ್ಟೂರಲ್ಲಿ ಹೊಸದಾಗಿ ಸಲೂನ್ ಓಪನ್ ಮಾಡ್ತಾ ಇದ್ದಾರೆ. ಶಾಪ್ ಹೇಗಿದೆ ಅಂತ ನೋಡೋಣ ಅಂತ ಹೋಗಿದ್ದೆ. ಇನ್ನು ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಇಲ್ಲಿ ಜಾಬ್ ಓಪನಿಂಗ್ಸ್ ಇದೆ ಅಂತ. ಕೆಲವೊಬ್ರು ಕೇಳ್ತೀರಾ ಜಾಬ್ ಇನ್ಫಾರ್ಮೇಶನ್ ಏನಾದ್ರು ಇದ್ರೆ ಕೊಡಿ ಅಂತ. ನಾನು ಹೇಳಿರ್ತೀನಿ, ಆದ್ರೆ ನೀವು ಅದನ್ನ ಯುಟಿಲೈಸ್ ಮಾಡ್ಕೊಂಡು ಆಪರ್ಚುನಿಟಿನ ಗ್ರಾಬ್ ಮಾಡ್ಕೊಳ್ಳೋದಿಲ್ಲ. ನಿಮ್ಗಳಿಗೋಸ್ಕರ ಮತ್ತೆ ಒಂದ್ಸಲ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಇವ್ರ ಶಾಪಿಗೆ ಅಡ್ವಾನ್ಸ್ ಏರ್ ಕಟ್ ಗೊತ್ತಿರೋರು ಒಬ್ರು ಬ್ಯೂಟಿಷಿಯನ್ ಬೇಕಾಗಿದ್ದಾರೆ. ಲಾಸ್ಟ್ 1 ವೇಕೆನ್ಸಿ ಇದೆ ಅಷ್ಟೇನೆ. ಹಾಗೇನೆ ನಿಮ್ಗೆ ಅಟ್ರಾಕ್ಟಿವ್ ಸ್ಯಾಲ್ರಿ ಕೂಡ ಕೊಡ್ತಾ ಇದ್ದಾರೆ. ಇದೇ ಮಂತ್ 27th ಈ ಸಲೂನ್ ಓಪನ್ ಇದೆ. ಹಾಗೇನೆ 28th ಇಂದ ಎಲ್ಲ ಸರ್ವಿಸಸ್ ಶುರು ಆಗ್ತಾ ಇದೆ. ನೀವೇನಾದ್ರೂ ಬ್ಯೂಟಿಷಿಯನ್ ಆಗಿದ್ದು ಅಥವಾ ನಿಮಗೆ ಗೊತ್ತಿರೋ ಫ್ರೆಂಡ್ಸ್ ಗಳು ಯಾರಾದ್ರೂ ಕೆಲಸಕ್ಕೆ ಅಂತ ಹುಡುಕ್ತಾ ಇದ್ರೆ ಅವ್ರಿಗೆ ಈ ರೀಲ್ ನ ಶೇರ್ ಮಾಡಿ, ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೇನೆ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದವ್ರು ಒಂದ್ಸಲ ಚೆಕ್ ಮಾಡಿ. ಸಲೂನ್ ಎಲ್ಲ ನೋಡ್ಕೊಂಡಾದ್ಮೇಲೆ ಹಂಗೆ ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡ್ಕೊಂಡು ಜ್ಯೂಸ್ ಕುಡ್ಕೊಂಡು ಮನೆಗೆ ಬಂದು ತಲೆ ನೋವ್ತಾ ಇತ್ತು ಅಂತ ನಮ್ಮ ಸಾಹೇಬ್ರ ಕೈಲಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡಿಸ್ಕೊಂಡಿದ್ದಕ್ಕೆ ನಿದ್ದೆ ಆಲ್ರೆಡಿ ಹೇಳಿದಕ್ಕೆ ಶುರು ಆಯ್ತು. ಇನ್ನು ಸಂಜೆವರೆಗೂ ಸ್ವಲ್ಪ ನಿದ್ದೆ ಮಾಡ್ಕೊಂಡು ಆಮೇಲೆ ಎದ್ದು ಫ್ರೆಶ್ ಅಪ್ ಆಗ್ಬಿಟ್ಟು ಆಲ್ರೆಡಿ ಸ್ಟಡಿ ಹಾಲಿಡೇ ಸ್ಟಾರ್ಟ್ ಆಗಿದೆ. ಇನ್ನು ನಾಳೆಯಿಂದನಾದ್ರೂ ಸರಿಯಾಗಿ ಓದ್ಕೊಳ್ಳೋಣ ಅಂತ ನೋಟ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾಯ್ತು. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.